ಊರಲ್ಲಿ ಸಿಕ್ಕಾಪಟ್ಟೆ ಮಳೆ 10 ದಿನ ಆಯ್ತು. ನೆಟ್ವರ್ಕ್ ಇಲ್ಲ, ಕರೆಂಟ್ ಇಲ್ಲ. ಏನ್ ಕತೆನೋ ಅಂತ ರಾತ್ರಿ ನ್ಯೂಸ್ ಮುಗಿಸಿ 11 ಗಂಟೆಗೆ ತೀರ್ಥಹಳ್ಳಿ ಬಸ್ ಹತ್ತಿ ಬೆಳಗ್ಗೆ 7 ಗಂಟೆಗೆ ಬಸ್ ಇಳಿತಾ ಇದ್ದಂಗೆ ಮನೆಯಿಂದ ಗಾಡಿ ಬಂದಿತ್ತು. ಬಸ್ ಇಳಿದಲ್ಲಿಂದ ನಮ್ಮ ಮನೆಗೆ 15 ಕಿಲೋಮೀಟರ್. ದನಗಳಿಗೆ ಒಂದ್ ಮೂಟೆ ಹಿಂಡಿ ಹಾಕಿಸ್ಕೊಂಡು ಮಾಳೂರ್ ಸಾಹೇಬ್ರ ಹತ್ರ 1 kg ಮಟನ್ ತಗೊಂಡ್ ಹೊರಟ್ರೆ ರೋಡ್ ತುಂಬಾ ಮರಗಳೇ ಬಿದ್ದಿದ್ವು. ಯಾರನ್ನ ನೋಡಿದ್ರು ಒಂದೇ ಸಂತೋಷ, ಅಬ್ಬಾ ಇವತ್ ಮಳೆ ನಿಂತ್ ಬಿಡ್ತು, ಸ್ವಲ್ಪ ಆದ್ರೂ ಬಿಸಿಲು ನೋಡಿದ್ವಿ ಅಂತ. ಸಣ್ಣ ಸಣ್ಣ ಹೊಳೆ ಎಲ್ಲ ಎಲಡ್ಕೆ ಹಾಕಿದ್ ಕೆಂಪು ನಾಲ್ಗೆ ತರ ಕಂಡಾಗ್ಲೇ ಗೊತ್ತಾಗ್ತಿತ್ತು ಹೆಂಗ್ ಚಚ್ಚಿದೆ ಒಂದ್ ವಾರದಿಂದ ಮಳೆ ಅಂತ. ಮನೆ ತಲುಪ್ತಾ ಇದ್ದ ಹಾಗೆ ಮಳೆಲ್ ನೆಂದು ಒದ್ದೆಲ್ ಮುದ್ದೆ ಆಗಿದ್ದಂತ ನಮ್ ಮನೆ ನಾಯಿ ಕಂಡ್ವು. ನಮ್ ಕೊನೆ ನಾಗಪ್ಪಣ್ಣ ಅಂತೂ ಕಾಫಿ ಹೀರ್ತಾ ಅವ್ರ ಮನೆ ಅಂಗಳದಲ್ಲೇ ಜಲ ಎದ್ದಿದೆ ಅಂತ ಅಮ್ಮನ ಹತ್ರ ಕಂಪ್ಲೇಂಟ್ ಹೇಳ್ತಿದ್ದ. ತೋಟಕ್ಕೊಂದ್ ರೌಂಡ್ ಹೋಗೋಣ ಅಂತ ಹೊರಟ್ರೆ ಕಂಡಲ್ಲೆಲ್ಲ ಜಲ, ಎಲ್ ನೋಡಿದ್ರು ನೀರ್ ಬುಗು ಅಂತ ಭೂಮಿಯಿಂದ ಬರ್ತಿತ್ತು. ಅಳಬಿ ಗಿಳಬಿ ಎದ್ದವ ಅಂದ್ರೆ ಕಾಣ್ಲಿಲ್ಲ, ಏಡಿ ಗಿಡಿ ಇದಾವ ಅಂತ ಹುಡುಕಿದ್ರು ಸಿಗ್ಲಿಲ್ಲ. ಕೊನೆಗೆ ಮತ್ ಮನೆಗ್ ಬಂದ್ರೆ ನಾಗಪ್ಪಣ್ಣ ನಾಟಿ ಕೋಳಿ ಕುಯ್ಯೋ ಮೊದ್ಲೇ ಕಣ್ಣಲ್ಲೇ ರುಚಿ ಹೀರ್ತಿದ್ದ. ಬಿಸಿಲು ಕಂಡ್ ಖುಷಿಗೆ ಕೋಳಿ ಕುಯ್ದಿದ್ದು ಆಯ್ತು. ಹಂಗೋ ಹಿಂಗೋ ಓಡಾಡ್ಕೊಂಡು ನಮ್ ರವಿ ಮುದ್ದಿ ಅವ್ರು ಬರ್ದಿದ್ದ ಬುಕ್ ಓದ್ಕೊಂಡು ಸಂಜೆ ಆಗ್ತಾ ಇದ್ದ ಹಾಗೆ ನನ್ ಫ್ರೆಂಡ್ ಚಿರು ಬಂದ. ಅಣ್ಣ ಬಸ್ ಟಿಕೆಟ್ ಕ್ಯಾನ್ಸಲ್ ಮಾಡಿ, ಬೆಳಿಗ್ಗೆ ಕಾರ್ನಲ್ಲೇ ಹೋಗೋಣ ಅಂತ ಹುಳ ಬಿಟ್ಟ. ಆಯ್ತು ಬಿಡಪ್ಪ ಅಂತ ರಾತ್ರಿ ಜೀಪ್ ಎತ್ಕೊಂಡು ಒಂದ್ ರೌಂಡ್ ಹಾಕೋಣ ಅಂತ ಹೋದ್ರೆ ಶುರು ಆಯ್ತು ನೋಡಿ ಮತ್ತೆ ಮಳೆ. ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಆಫೀಸ್ ಬೇರೆ ಹೋಗ್ಬೇಕಲ್ಲ ಅಂತ ಹರಿಬರಿಲಿ ಹೊರಟ್ರೆ ಕಾರ್ ಟೈರ್ ಪಂಚರ್ ಆಗಿ ನಮ್ ಕಥೆ ಕೇಳ್ಬೇಡಿ.